ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಜಿರಳೆಗಳ ಕಾಟ ಇತ್ತು. ಎಲ್ಲಿ ನೋಡಿದ್ರು ಬರೀ ಜಿರಳೆಗಳು. ಪಾಪ ಊಟ ಮಾಡುವಂತಹ ಪದಾರ್ಥಗಳ ಮೇಲೂ ಕೂಡ ಜಿರಳೆಗಳು ಕಾಣಿಸ್ಕೊಳ್ತಾ ಇದ್ವು. ರೋಸ್ ಹೋಗಿದ್ರು ಅಲ್ಲಿನ ವಿದ್ಯಾರ್ಥಿಗಳು. ಕಿಚನ್ನಲ್ಲೇ ಜಿರಳೆ ಹಿಂಡಿನಿಂದ ವಿದ್ಯಾರ್ಥಿಗಳು ಕಂಗಾಲಾಗಿ ಹೋಗಿದ್ರು. ರೊಟ್ಟಿ, ಅಕ್ಕಿ, ಕಡಲೆ, ಬೇಳೆಕಾಳೆಲ್ಲ ಜಿರಳೆ ಮಯ ಆಗೋಗಿತ್ತು. ಲೆಕ್ಕ ಹಾಕೊಳ್ಳಿ, ಅಲ್ಲಿನ ವಿದ್ಯಾರ್ಥಿಗಳು ಯಾವ ಭಯದಲ್ಲಿ ಊಟವನ್ನು ಮಾಡಬೇಕಾಗಿತ್ತು ಅಲ್ಲಿ ಅಂತ. ವಾರ್ಡನ್ ಅಂತ ಒಬ್ಬ ಇದ್ದಾನೆ, ಆತ ಅಂತೂ ಕೇರ್ಲೆಸ್. ಅಲ್ಲಿ ಅಡುಗೆ ಮಾಡ್ಲಿಕ್ಕೂ ಕೂಡ ಬರ್ತಾರೆ. ಅವ್ರು ಅದು ಯಾವುದನ್ನು ಕೂಡ ಗಮನಿಸಲ್ಲ. ಬಿಕಾಸ್ ಅವ್ರ ಮಕ್ಳು ಅಲ್ವಲ್ಲ ಅಲ್ಲಿ ಓದ್ತಾ ಇರುವಂಥವ್ರು. ಗದಗದ ಕಳಸಾಪುರ ಸರ್ಕಾರಿ ಮೆಟ್ರಿಕ್ ಬಾಲಕರ ಹಾಸ್ಟೆಲ್ ಅವ್ಯವಸ್ಥೆ ಕುರಿತು ನ್ಯೂಸ್ 18 ವರದಿಯನ್ನ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡಿದ್ವಿ. ಅಲ್ಲಿ ಹೇಗಿದೆ ವ್ಯವಸ್ಥೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರತಿನಿಧಿ ವಿಡಿಯೋವನ್ನ ಕೂಡ ಮಾಡ್ಕೊಂಡ್ ಬಂದಿದ್ರು. ಅದನ್ನ ಸುದ್ದಿ ಬಿತ್ತರಿಸ್ತಿದ್ದ ಹಾಗೆ ಅಲ್ಲಿಗೆ ಅಧಿಕಾರಿಗಳು ಹೋಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೋಗಿ ಅಲ್ಲಿ ಏನೇನಾಯ್ತು, ಏನು ಎತ್ತ ಅಂತ ನೋಡ್ಕೊಂಡ್ ಬಂದಿದ್ದಾರೆ. ಫಸ್ಟ್ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅದನ್ನ ತೋರಿಸ್ತೀವಿ, ನೋಡ್ಕೊಂಬೇಡ. ಕಳಸಾಪುರ ರಸ್ತೆಯಲ್ಲಿರ್ತಕ್ಕಂತಹ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಬಾಲಕರ ವೃತ್ತಿಪರ ಹಾಸ್ಟೆಲ್ನಲ್ಲಿದ್ವಿ. ಇಲ್ಲಿ ಅಡುಗೆ ಕೋಣೆಯ ಬಳಿಯಲ್ಲಿ ಯಾವ ರೀತಿಯಾಗಿ ಜೋಂಡಿಗೆಗಳು ಅಂದರೆ ನಾವೇನು ಜಿರಳೆಗಳು ಏನಂತ ಕರಿತೀವೋ ಜಿರಳೆಗಳ ಒಂದು ಸಾಮ್ರಾಜ್ಯವೇ ಇಲ್ಲಿರುವಂಥದ್ದು ನಾವು ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತಾನೆ. ದಿನನಿತ್ಯ ವೃತ್ತಿಪರ ಏನು ಕೋರ್ಸ್ಗಳಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ತಯಾರಿಸ್ತಕ್ಕಂಥ ಅಡುಗೆ ಈಗ ನ್ಯೂಸ್ 18 ಕಡೆ ಒಂದು ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಡುಗೆ ಕೋಣೆಯ ಒಂದು ಸಿಲಿಂಡರ್ ಪಕ್ಕದಲ್ಲಿಯೇ ಇರ್ತಕ್ಕಂತಹ ಜೋಂಡಿಗೆಗಳ ಏನು ಜಿರಳೆಗಳ ಒಂದು ಸಾಮ್ರಾಜ್ಯ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಯಾವುದೇ ರೀತಿ ಒಂದೇ ಒಂದು ಸ್ಪ್ರೇಯನ್ನು ಸಹ ಮಾಡಿದರೆ ಎಲ್ಲ ಏನು ಜಿರಳೆಗಳು ಕೂಡ ಸತ್ತು ಹೋಗ್ತವೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಯಾಕಂದರೆ ಇಷ್ಟೊಂದು ಜಿರಳೆಗಳು ಕೂಡ ಇಲ್ಲಿ ವಾಸವಾಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಇಲ್ಲೇ ಕುಳಿತುಕೊಂಡು ಅಡುಗೆಯನ್ನು ಇಲ್ಲಿ ಜನರು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಜಿರಳೆಗಳ ಒಂದು ವಾಸಸ್ಥಾನ ಇಲ್ಲಿ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ದಿನನಿತ್ಯ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಘಟನೆಗಳು ಕೂಡ ಇಲ್ಲಿ ನಡೀತಾ ಇರಬಹುದು. ಅಷ್ಟೊಂದು ಜಿರಳೆಗಳು ಕೂಡ ಇಲ್ಲಿ ಕಾಣ್ತಾ ಇರಬಹುದು. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿ ಹೋಗ್ಬಿಟ್ಟಿದೆ. ಸಂತೋಷ್, ನ್ಯೂಸ್ 18 ಗದಗ. ನೋಡಿದ್ರಲ್ಲ ಅಲ್ಲಿ ಅವ್ಯವಸ್ಥೆ ಯಾವ ರೀತಿಯಾಗಿ ಆಗಿದೆ. ಅಲ್ಲಿ ಕೊಳೆ, ಗಬ್ಬು, ಕೊಳಕು ಇದು ರಾರಾಜಿಸ್ತಾ ಇರುವಂಥದ್ದು. ಈ ಸುದ್ದಿಯನ್ನ ಬಿತ್ತರಿಸಿದ್ವಲ್ಲ, ಜಿರಳೆಗಳ ಸಾಮ್ರಾಜ್ಯ ಹೇಗಿದೆ ಅಂತ ನ್ಯೂಸ್ 18 ವರದಿ ಪ್ರಸಾರವನ್ನು ಮಾಡ್ತಿದ್ದಂತೆ ಅಲ್ಲಿಗೆ ಅಧಿಕಾರಿಗಳು ಹೋಗಿದ್ದಾರೆ. ಹಾಸ್ಟೆಲ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಅವ್ರ ಡ್ಯೂಟಿ ರೀ ಅದು, ಹೋಗಬೇಕು. ಎಲ್ಲೆಲ್ಲಿ ಅವರ ಅಂಡರಲ್ಲಿ ಬರುವಂಥ ಹಾಸ್ಟೆಲ್ಗಳಲ್ಲಿ ಹೇಗಿದೆ ವ್ಯವಸ್ಥೆ, ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆನಾದರೂ ವಿಸಿಟ್ ಕೊಡಬೇಕಲ್ವಾ? ಹೋಗೋದೇ ಇಲ್ಲ. ಜಡತ್ವ ಇರ್ತಿದೆ ಅಧಿಕಾರಿಗಳಿಗೆ. ಆರಾಮಾಗಿ ಕೂತ್ಕೊಂಡು ಮೇಯ್ಕೊಂಡಿರ್ತಾರೆ. ಅವ್ರಿಗೆ ಬರುವಂಥ ಸ್ಯಾಲ್ರಿಯನ್ನು ತಗೊಂಡು ನಾವು ತೋರಿಸಿದ ಮೇಲೆ ಹೋಗ್ಬೇಕು ಇವರಿಗೆ. ಅಡುಗೆ ಮನೆ, ಊಟದ ಹಾಲ್ ಫುಲ್ ಕ್ಲೀನ್ ಮಾಡಲಾಗಿದೆ. ಅಲ್ಲಿ ಹೋದ್ರೆ ತೋರಿಸಾದ್ಮೇಲೆ ಈ ಸುದ್ದಿಯನ್ನು ಬಿತ್ತರಿಸ್ತಿದ್ದ ಹಾಗೆ ಫುಲ್ ಕ್ಲೀನ್. ಈಗ ನ್ಯೂಸ್ 18ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳು. ಪಾಪ ಈಗ ಸ್ವಲ್ಪ ಆತಂಕ ದೂರ ಆಗ್ತಾ ಇದೆ. ಯಾಕೆಂದರೆ ಆ ಜಿರಳೆಗಳನ್ನು ನೋಡಿಕೊಂಡು ಅದರಲ್ಲಿ ಬಿದ್ದಿದೆಯೋ ಅದನ್ನು ಬೇಯಿಸ್ಬಿಟ್ಟು ಅತ್ಲಾಗೆ ನಮಗೆ ಬಡಿಸಿದಾರೋ ಏನೋ ಅನ್ನುವಂಥ ಆತಂಕ ಇತ್ತು. ಸಾಕಷ್ಟು ಜನ ಅನಾರೋಗ್ಯಕ್ಕೂ ಕೂಡ ತುತ್ತಾಗಿದ್ರು. ಸರ್, ಒಂದು ಕಡೆಯಿಂದ ನೋಡಿದರೆ ಕ್ಲೀನ್ ಆಗ್ತಿರೋದಕ್ಕೆ ಸ್ವಲ್ಪ ಖುಷಿ ಇದೆ. ಇನ್ನೂ ಸ್ವಲ್ಪ ಬೇಜಾರೇನೆಂದರೆ ಇವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರೆ ಇಷ್ಟೆಲ್ಲ ನಮ್ಮ ಹಾಸ್ಟೆಲ್ ಬಗ್ಗೆ ಕೆಟ್ಟ ಪ್ರಚಾರನೇ ಆಗ್ತಿದ್ದಿಲ್ಲ. ಇವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗಿತ್ತು. ಮತ್ತು ತಮ್ಮ ಮನೆ ಕೆಲಸ ಅಂತ ಮಾಡಿದರೆ ಎಲ್ಲ ಇಲಾಖೆಗಳಲ್ಲಿ ಕರೆಕ್ಟಾಗಿ ಕೆಲಸ ಆಗುತ್ತೆ. ಸರ್, ನ್ಯೂಸ್ 18ಗೆ ಧನ್ಯವಾದಗಳು ಹೇಳಿ ತಿಳಿಸಬಿಡ್ತೀವಿ. ಮತ್ತು ಇದು ಕ್ಲೀನ್ ಮಾಡ್ತಿರೋದಕ್ಕೆ ನೀವೇ ರೀಸನ್ ಅಂತ ನಮಗೆ ಗೊತ್ತು, ಅದಕ್ಕೆ ಥ್ಯಾಂಕ್ ಯು ಸರ್. ಸರ್, ನ್ಯೂಸ್ 18 ಟಿವಿಯವರಿಗೆ ನೀವು ಬಂದಿರೋದ್ರಿಂದ ಹಾಸ್ಟೆಲ್ ತುಂಬ ಸ್ವಚ್ಛತೆ ಆಗಿದೆ. ಮತ್ತು ವಿದ್ಯಾರ್ಥಿಗಳು ಇನ್ನೂ ಹೊತ್ತು ಒಳ್ಳೆಯ ಗುಣಮಟ್ಟ ಆಹಾರ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಲೈಬ್ರರಿ ಸುತ್ತಮುತ್ತ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಮೇಲೆ ನೀವು ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ಬೋದು. ಬಿಫೋರ್ ಹೇಗಿತ್ತು ಅಂತ ತೋರಿಸಿದ್ವಿ. ಈಗ ಕ್ಲೀನ್ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸುದ್ದಿ ಬಿತ್ತರ ಆದ ಬಳಿಕ ಅಲ್ಲಿ ಯಾವ ರೀತಿಯಾಗಿ ಶುಚಿತ್ವ ಅಂದರೆ ಶುಚಿಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವೃತ್ತಿಪರ ಹಾಸ್ಟೆಲ್ ಕೂಡ ಅವ್ಯವಸ್ಥೆಯ ಆಗರವಾಗಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯ ಪ್ರಸಾರ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಹಾಸ್ಟೆಲ್ಗೆ ಭೇಟಿ ನೀಡಿ ಸ್ವಚ್ಛತೆ ಕಾರ್ಯವನ್ನು ಕೂಡ ಈಗ ಆರಂಭಿಸಿದ್ದಾರೆ. ಏನು ಜಿರಳೆಗಳ ಸಾಮ್ರಾಜ್ಯವಾಗಿ ಮಾರ್ಪಟ್ಟು ಬಿಟ್ಟಿತ್ತು. ಹೀಗಾಗಿ ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಕ್ಲೀನಿಂಗ್ ಅನ್ನ ಆರಂಭಿಸಿರುವಂಥದ್ದು. ಯಾಕಂದ್ರೆ ಇದು ಅಷ್ಟೊಂದು ಅವ್ಯವಸ್ಥೆ ಆಗಿಬಿಟ್ಟಿತ್ತು. ಎಲ್ಲೆಂದರಲ್ಲಿ ಕೂಡ ಜಿರಳೆಗಳು ಕೂಡ ಇದ್ದು ನಿನ್ನೆ
ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜಿರಳೆಗಳಿದ್ದು ಇವತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಇವತ್ತೆಲ್ಲ ಕೂಡ ಏನು ಸ್ವಚ್ಛತೆಯನ್ನ ಮಾಡಿರುವಂಥದ್ದು. ಇವೆಲ್ಲ ಎಲ್ಲೆಂದರಲ್ಲೂ ಕೂಡ ಜಿರಳೆಗಳಿದ್ದು ಈಗ ಜಿರಳೆ ಇರತಕ್ಕಂಥ ಸ್ಥಳವನ್ನ ಹೋಗಿ ಅಲ್ಲಿ ಎಲ್ಲ ಕೂಡ ಈಗ ಸ್ಪ್ರೇಗಳನ್ನು ಮಾಡಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಇದು ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇದನ್ನೆಲ್ಲ ಕ್ಲೀನಿಂಗ್ ವ್ಯವಸ್ಥೆಯನ್ನ ಈಗ ಮಾಡಿರುವಂಥದ್ದು. ಎಲ್ಲೆಂದರಲ್ಲಿ ಈಗಾಗಲೇ ಕ್ಲೀನ್ ಅನ್ನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಕೂಡ ಈಗ ಆರಂಭವಾಗಿರುವಂಥದ್ದು. ಇವತ್ತು ಯಾವ ರೀತಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಇದನ್ನ ಯಾವ ರೀತಿ ಮೇಂಟೆನೆನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ನಿಮಗೂ ಗೊತ್ತಿರೋ ವಿಚಾರ, ಅಂತರ್ಗಿ ಒಂದು ಅಡುಗೆ ಕೋಣೆ ನೋಡಿದ್ರೆ ಎಲ್ಲೆಂದರಲ್ಲಿ ಜಿರಳೆಗಳಿತ್ತು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರಿ ಅಂತ? ಜಿರಳೆಗಳು ಅಲ್ಲಿ ಹಿಂದೊಂದು ಶೌಚಾಲಯ ಕಾಮಗಾರಿ ನಡೆದಿದ್ದರಿಂದ ಅಲ್ಲಿ ಹಿಂದಿರ್ತಕ್ಕಂಥ ಎಲ್ಲ ಏನಾಗಿತ್ತು ಸರ್, ಅದನ್ನು ಓಪನ್ ಹಡ್ಡಿದಾರಲ್ಲ ಸರ್, ಅವೆಲ್ಲ ಸೊಳ್ಳೆಗಳು ಜಿರಳೆಗಳು ಎಲ್ಲ ಒಳಗಡೆ ಬಂದಿದ್ದಾವೆ ಸರ್. ಹೀಗಾಗಿ ಅಡುಗೆ ಮನೆ ತುಂಬ ಸೊಳ್ಳೆಗಳಾಗಿ ಇದು ಜಿರಳೆಗಳಾಗಿ ಒಂದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿಯಾಗಿದೆ ಸರ್. ನಿಲಯ ಪಾಲಕರು ಜವಾಬ್ದಾರಿ ತಗೊಂಡು ಅದನ್ನೆಲ್ಲ ಇವತ್ತು ಬೆಳಗ್ಗಿಂದನೇ 5 ಗಂಟೆಗೆ ಇಲ್ಲಿ ಬಂದು ಎಲ್ಲ ಮಾಡಿಸ್ತಾ ಇದ್ದಾರೆ ಸರ್. ಮುಂದೆ ಈ ರೀತಿ ಆಗಲ್ದಂಗೆ ನೋಡ್ಕೊಂಡು ಹೋಗ್ತಾರೆ ಸರ್. ಇಷ್ಟೆಲ್ಲ ವ್ಯವಸ್ಥೆ ಇತ್ತು, ಇನ್ನು ಮುಂದಾದರೂ ಯಾವ ರೀತಿ ನೀಟ್ನೆಸ್ ಆಗಿ ಕಾಯ್ಕೊಂಡು ಹೋಗ್ತೀರಿ? ಇಲ್ಲಿ ಸಿಬ್ಬಂದಿಗಳಿಗೆ ಏನು ಹೇಳ್ತೀರಿ? ಇಲ್ಲಿ ಗೌರ್ಮೆಂಟ್ ಸಿಬ್ಬಂದಿ ಅಂದರೆ ವಾರ್ಡನ್ ಅಷ್ಟೇ, ಎಲ್ಲರೂ ಕೂಡ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸಿದಂಥ ಸಿಬ್ಬಂದಿಗಳಿದ್ದಾರೆ. ಇಲ್ಲಿ ನಮ್ಮ ಒಂದು ನಾನು ಕೂಡ ಮೇಲಾಧಿಕಾರಿಗೆ ಪತ್ರ ಮೂಲಕ ಇಲ್ಲಿ ಕಾಯಂ ಸಿಬ್ಬಂದಿನ ಹಾಕಿರಿ ಮತ್ತು ವಾರ್ಡನ್ ಕಾಯಂ ವಾರ್ಡನ್ ಹಾಕಿರಿ ಅಂತ ನಾನು ಕೂಡ ಪತ್ರದ ಮೂಲಕ ತಿಳಿಸಿದ್ದೇನೆ. ನನಗೂ ಕೂಡ 3 ಹಾಸ್ಟೆಲ್ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಾನು ಕೂಡ 2 ದಿನ ರಜೆ ಇದ್ದೆ, 10 ಮತ್ತು 11 ತಾರೀಕು. ಅಷ್ಟರೊಳಗೆ ಇದು ಎಲ್ಲ ಹಿಂದೆ ಡ್ರೈನೇಜ್ ವರ್ಕ್ ಮಾಡೋಕೆ ಹೋಗಿ ಸ್ಲ್ಯಾಬ್ ಹೊಡೆದು ಅಲ್ಲಿರ್ತಕ್ಕಂಥ ಎಲ್ಲ ಜಿರಳೆಗಳು ಅಡುಗೆ ಮನೆಗೆ ಬಂದಿದ್ದಾವೆ. ಅದನ್ನು ನಾನು ನಿನ್ನೆ ಬಂದ ಕೂಡ ನಿನ್ನೆ ಬರೋದ್ರೊಳಗೆ ಅದು ನ್ಯೂಸ್ ಆಗಿದೆ. ನಾನು ನಿನ್ನಿಂದನೇ ಕೆಲಸ ಚಾಲು ಮಾಡಿದ್ದೇನೆ, ಎಲ್ಲ ವಾಶ್ ಮಾಡಿ ವಸತಿ ನಿಲಯವನ್ನು ಸ್ವಚ್ಛಗೊಳಿಸಿದ್ದೇನೆ ಸರ್. ನಿನ್ನೆ ಮೊನ್ನೆ ವಿಚಾರ ಅಲ್ಲ, ತಿಂಗಳ ಗಂಟ್ಲೆನೇ ಈ ರೀತಿ ಸಮಸ್ಯೆ ಇದೆ. ಇನ್ನು ಮುಂದಾದರೂ ಯಾವ ರೀತಿ ವ್ಯವಸ್ಥೆ ಮಾಡ್ಕೋತೀರಿ? ಏನು ಕ್ಲೀನೆಸ್ ಮೇಂಟೈನ್ ಮಾಡ್ತೀರೋ ಹೆಂಗೆ? ನಾನು ನಿರಂತರ ಮಾಡ್ತಾ ಇದ್ದಾರೆ ಸರ್. ಇನ್ಮೇಲೆ ಇನ್ನೂ ಅದಕ್ಕೆ ಹೆಚ್ಚಿನ ಸಮಯವನ್ನು ಇಲ್ಲೇ ನಾನು ಇದೇ ವಸತಿ ನಿಲಯಕ್ಕೆ ಕೊಟ್ಟು ಈಗ ರೀತಿ ಅಲ್ಲ ನೋಡ್ಕೊತೀವಿ ಸರ್. ಇದೊಂದು ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂಥದ್ದು. ಸಂತೋಷ್, ನ್ಯೂಸ್ 18 ಗದಗ. ಗದಗದಲ್ಲಿ ಕೆಮಿಕಲ್ ಮಿಕ್ಸ್ ಬಣ್ಣ ಎರಚಿದಂತ ಕಿಡಿಗೇಡಿಗಳು, ಕಿರಾತಕರು ಎಕ್ಸಾಮ್ಗೆ ತಳ್ತಾ ಇದ್ದಂತ ಶಾಲಾ ಬಾಲಕಿಯರ ಮೇಲೆ ಬಣ್ಣವನ್ನ ಎರಚಲಾಗಿದೆ. ಅದು ಕೆಮಿಕಲ್ ಮಿಕ್ಸ್ ಆಗಿರುವಂತ ಬಣ್ಣವನ್ನ ಎರಚಲಾಗಿರುವಂಥದ್ದು. ಗದಗದಲ್ಲಿ ನಡೆದಿದೆ ಈ ಘಟನೆ. ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿರಿ ತಾಂಡೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ಪಾಪ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ರು, ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ರು ಆ ಸ್ಟೂಡೆಂಟ್ಸ್ಗಳು. ಅವ್ರ ಮೇಲೆ ಈ ಕಿರಾತಕರು ಬಣ್ಣ ಎರಚಿದ್ದಾರೆ, ಕೆಮಿಕಲ್ ಬಣ್ಣ. ಅಸ್ವಸ್ಥಗೊಂಡಿದ್ದಂಥ 4 ಮಕ್ಕಳ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ 4 ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ. ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಗಣಿತ ವಿಜ್ಞಾನ ಪರೀಕ್ಷೆಯನ್ನು ಬರಲಿಕ್ಕೆ ತಳ್ತಾ ಇದ್ದಂಥ ಬಾಲಕಿಯರು, ಕಿಡಿಗೇಡಿಗಳ ಬಂಧನಕ್ಕೆ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತದೆ. ಮೊಟ್ಟೆ ಗೊಬ್ಬರ ಮಿಶ್ರಿತ ಬಣ್ಣವನ್ನ ಎರಚಿದ್ದಾರೆ ಕಿಡಿಗೇಡಿಗಳು. ನಮಗೆ ಎಕ್ಸಾಮ್ ಇದೆ, ದಯವಿಟ್ಟು ಹಾಕ್ಬಿಡಿ ಅಂತ ಕೇಳ್ಕೊಂಡಿದ್ದಾರೆ, ಗೋಗರ್ದಿದ್ದಾರೆ. ಆದರೂ ಕೂಡ ಬಿಟ್ಟಿಲ್ಲ. ಉಸಿರಾಟದ ತೊಂದರೆಯಿಂದ ಒದ್ದಾಡ್ತಾ ಇದ್ರು ಮಕ್ಕಳು. ಬೆಳಗ್ಗೆ ತೋರಿಸ್ತಾ ಇದ್ವಿ ನಿಮಗೆ ಆ ದೃಶ್ಯಾವಳಿಗಳನ್ನ. ಒದ್ದಾಡ್ತಿದ್ದು ಯಾವ ರೀತಿಯಾಗಿತ್ತು ಅಂತ ಈಗ ಕಂಟ್ರೋಲಿಗೆ ಬಂದಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. 9ನೇ ತರಗತಿ ಓದ್ತಾ ಇರುವಂಥ ಅಂಕಿತ ಲಮಾಣಿ, ತನುಷ ಲಮಾಣಿಗೆ ಲಕ್ಷ್ಮೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇನ್ನೊಂದಿಬ್ಬರಿಗೆ ಗದಗದ ಜಿಮ್ಸ್ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. 4 ವಿದ್ಯಾರ್ಥಿನಿಯರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡಿದೆ. ಇದು